ವಿದ್ಯಾಭ್ಯಾಸ ಹಾಗೂ ಉದ್ಯೋಗದಲ್ಲಿ ಉತ್ತೇಜನ ನೀಡಲಾಗ್ತಾ ಇದೆ. ಆದ್ರೆ ಈ ಸಮಸ್ಯೆಯಿಂದ ಮಾತ್ರ ಕಲ್ಯಾಣ ಕರ್ನಾಟಕದ ಕೆಲವು ಜಿಲ್ಲೆಗಳು ಇನ್ನೂ ಕೂಡ ಮುಕ್ತಿ ಹೊಂದಿಲ್ಲ. ಹಾಗಾದ್ರೆ ಅದೇನ್ ಸಮಸ್ಯೆ ಅಂತೀರಾ? ಈ ಸ್ಟೋರಿ ನೋಡಿ. ಕಲ್ಯಾಣ ಕರ್ನಾಟಕ ಹಿಂದುಳಿದಿದೆ, ಹೀಗಾಗಿ ನಾವು ವಿಶೇಷ ಮೀಸಲಾತಿ ಕೊಟ್ಟು ಮುಂದೆ ತರ್ತಾ ಇದ್ದೇವೆ ಅಂತ ರಾಜಕೀಯ ನಾಯಕರು ಬೊಬ್ಬೆ ಹೊಡಿತಿದ್ದಾರೆ. ಆದರೆ ಕೇವಲ ಮೀಸಲಾತಿ ಕೊಟ್ಟರೆ ಸಾಲದು, ನಮಗೆ ಸೌಲಭ್ಯ ಕೊಡಿ ಅಂತಿದ್ದಾರೆ ಅಲ್ಲಿನ ವಿದ್ಯಾರ್ಥಿಗಳು. ನಿನ್ನೆ ರಾಜ್ಯದಲ್ಲೇ ಕೆಸೆಟ್ ಪರೀಕ್ಷೆ ನಡೆಯಿತು. ದುರಂತ ಅಂದ್ರೆ ರಾಯಚೂರು, ಕೊಪ್ಪಳ, ಯಾದಗಿರಿ ಜಿಲ್ಲೆಗಳಲ್ಲಿ ಪರೀಕ್ಷಾ ಕೇಂದ್ರಗಳೇ ಇರಲಿಲ್ಲ. ಇದರರ್ಥ ಪರೀಕ್ಷಾ ಕೇಂದ್ರಗಳನ್ನೇ ಆ ಜಿಲ್ಲೆಗಳಲ್ಲೇ ತೆರೆದಿಲ್ಲ. ಹೀಗಾಗಿ 3 ಜಿಲ್ಲೆಗಳ ವಿದ್ಯಾರ್ಥಿಗಳು ಬಳ್ಳಾರಿ ಹಾಗೂ ಕಲಬುರಗಿ ಜಿಲ್ಲೆಗಳ ಪರೀಕ್ಷಾ ಕೇಂದ್ರಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿಗೆ ಹೋಗಿ ಪರೀಕ್ಷೆ ಬರೆಯಬೇಕಾಯಿತು. ನಿನ್ನೆ ಬಳ್ಳಾರಿ ಪರೀಕ್ಷಾ ಕೇಂದ್ರಕ್ಕೆ 300ಕ್ಕೂ ಹೆಚ್ಚು ಹೊರ ಜಿಲ್ಲೆಯ ವಿದ್ಯಾರ್ಥಿಗಳು ಬಂದು ಪರೀಕ್ಷೆ ಬರೆದಿದ್ದಾರೆ. ಕೆಲವರು ಪರೀಕ್ಷಾ ಕೇಂದ್ರ ದೂರವಾದ ಕಾರಣ ಪರೀಕ್ಷೆ ಆರಂಭವಾಗಿ ಅರ್ಧ ಗಂಟೆ 1 ಗಂಟೆ ನಂತರ ತಲುಪಿದ್ದಾರೆ. ಸುಮಾರು ಈ ಕೆಸೆಟ್ ಆಗಿರ್ಬೋದು, ನೆಟ್ ಆಗಿರ್ಬೋದು, ಯಾವುದೇ ನೆಟ್ ಆಗಿದ್ರೆ ಬಳ್ಳಾರಿ ಅಥವಾ ಕೊಪ್ಪಳ ಯಾವುದು ಎಕ್ಸಾಮ್ ಸೆಂಟರ್ ಕೊಡಲ್ಲ. ಸೊ ನಮ್ಮ ಅಪ್ರಾಕ್ಸಿಮೇಟ್ ಅಂದರೆ ಸುಮಾರು 150 ಅಥವಾ 2 ತಾಸು ಹೊರಗಡೆ. ಸೊ ಅಪ್ರಾಕ್ಸಿಮೇಟ್ ಬೆಳಗ್ಗೆ ಬರಬೇಕಾಗುತ್ತೆ. ನಾವು ಬೆಳಗ್ಗೆ 5 ಗಂಟೆ ವೇಕಪ್ ಆಗಿ ಇಲ್ಲಿಗೆ ಬರಬೇಕಾದ್ರೆ ಟ್ರಾವೆಲ್ ಮಾಡ್ತಾ ತುಂಬ ಕಷ್ಟ ಆಗುತ್ತೆ ನಮಗೆ. ಸೊ ನಮ್ಮ ಹತ್ತಿರ ಇರೋ ಜಿಲ್ಲೆ ಯಾವುದು ಅಂತ ರಾಯಚೂರು ಆಗಿರ್ಬೋದು. ಮಸ್ಕಿಯಿಂದ ಒಂದು 50 ಕಿಲೋಮೀಟರ್ಸ್ ಇದೆ, ಅಥವಾ ಸಿನ್ನೂರಿಂದ 50 ಕಿಲೋಮೀಟರ್ ದೊಡ್ಡ ಜಿಲ್ಲಾ ಕೇಂದ್ರಗಳಲ್ಲಿ ಕೊಟ್ಟರೆ ನಮ್ಗೆ ಅನುಕೂಲ ಆಗುತ್ತೆ. ಸುಮಾರು ಜನ ಬಂದಿದ್ದು, ನಾನು 120-150 ಜನ ಹುಡುಗರು ಬಂದಿದ್ರು, ಕ್ರಿಷರ್ ಬುಡ್ಸ್ಕೊಂಡು ಬಂದಿದ್ದು ನಾವು. ಅದು ಎಕ್ಸ್ಪೆಂಡಿಚರ್ ಜಾಸ್ತಿ ಆಗುತ್ತೆ. ನಮ್ಮ ಜಿಲ್ಲೆಯಲ್ಲಿ ಕೊಟ್ಟರೆ ಸ್ವಲ್ಪ ಅನುಕೂಲ ಆಗುತ್ತೆ ನಮಗೆ. ಯಾದಗಿರಿ, ರಾಯಚೂರು, ಕೊಪ್ಪಳದಿಂದ 100ರಿಂದ 200 ಕಿಲೋಮೀಟರ್ ಪ್ರಯಾಣ ಮಾಡಿಕೊಂಡು ಬಂದು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ. ರಸ್ತೆ ಮಾರ್ಗ ಸರಿ ಇಲ್ಲದ ಕಾರಣ ಕೆಲವರು ನಿಗದಿತ ಸಮಯಕ್ಕೆ ಪರೀಕ್ಷಾ ಕೇಂದ್ರಕ್ಕೆ ತಲುಪಲು ಆಗಲಿಲ್ಲ. ಇನ್ನು ಕೆಲವರು ಪರೀಕ್ಷೆಗೆ ಅರ್ಜಿ ಸಲ್ಲಿಸಿದ್ರು ಕೂಡ ದೂರವಾದ ಕಾರಣ ಗೈರಾಗಿದ್ದಾರೆ. ಸರ್ಕಾರ ಚಿತ್ರ ವಿಚಿತ್ರ ಯೋಜನೆ ಕೊಡುವ ಬದಲು ನಮಗೆ ಪರೀಕ್ಷಾ ಕೇಂದ್ರವನ್ನ ಕೊಡಲಿ, ಬೇರೆ ಬೇರೆ ಪರೀಕ್ಷೆಗಳನ್ನ ಜಿಲ್ಲಾ ಕೇಂದ್ರಗಳಲ್ಲೇ ನಡೆಸ್ತಾರೆ. ಆದ್ರೆ ಕೆಸೆಟ್ ಹಾಗೂ ನೆಟ್ ಪರೀಕ್ಷೆಗೆ ಯಾಕೆ ಈ ತಾರತಮ್ಯ ಅಂತ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದ್ದಾರೆ. ನಮ್ದೊಂದು ಹಳ್ಳಿ, ಈಗ ಲಿಂಗಸೂರು, ನಮ್ಮ ತಾಲೂಕು ಲಿಂಗಸೂರಿಂದ 30 ಕಿಲೋಮೀಟರ್ ನಮ್ಮದೊಂದು ಹಳ್ಳಿ. ನಮ್ಮ ಹಳ್ಳಿಯಿಂದ ಲಿಂಗಸೂರಿಗೆ ಬಂದು ಲಿಂಗಸೂರಿಂದ ಬಳ್ಳಾರಿಗೆ ಬರೋಕೆ ನಮ್ಗೆ ತುಂಬ ಕಷ್ಟ ಆಗ್ತೈತೆ. ಈಗ ತಾಲೂಕು ಕೇಂದ್ರಗಳಿಗೆ ಹತ್ರ ಇದ್ದಂಥ ಗ್ರಾಮಗಳೇನು ಮಾಡ್ತಾವ, ಬೇಗ ಬಂದ್ಬಿಡ್ತಾವ. ನಾವೀಗ ನಮ್ಮ ಹಳ್ಳಿಯಿಂದ ನಮ್ಮ ತಾಲೂಕು ಕೇಂದ್ರಕ್ಕೆ ಬಂದು ತಾಲೂಕಿನಿಂದ ಈ ಕಡೆ ಬರಬೇಕಾಗ್ತೈತೆ, ತುಂಬ ಕಷ್ಟ ಆಗ್ತೈತೆ. ಅದಕ್ಕಾಗಿ ನಮ್ಗೇನ್ ಮಾಡ್ರಿ, ನಮ್ಮ ಜಿಲ್ಲೆಗಳಲ್ಲಿ ನಮ್ಮ ಪರೀಕ್ಷಾ ಕೇಂದ್ರಗಳನ್ನ ಕೊಡ್ರಿ. ಒಟ್ಟಾರೆ ಕೆಸೆಟ್ ಹಾಗೂ ನೆಟ್ ಪರೀಕ್ಷಾ ಕೇಂದ್ರಗಳಿಲ್ಲದೆ ಯಾದಗಿರಿ, ಕೊಪ್ಪಳ, ರಾಯಚೂರು ಜಿಲ್ಲೆಗಳಲ್ಲಿ ಅನೇಕ ವಿದ್ಯಾರ್ಥಿಗಳು ಪರೀಕ್ಷೆಗೆ ಅರ್ಜಿಯನ್ನು ಹಾಕ್ತಿಲ್ಲ. ಇನ್ಮುಂದಾದರೂ ಸರ್ಕಾರ ಈ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿ ಬಗೆಹರಿಸಬೇಕು. ವಿದ್ಯಾಭ್ಯಾಸ ಹಾಗೂ ಉದ್ಯೋಗದಲ್ಲಿ ಉತ್ತೇಜನ ನೀಡಲಾಗ್ತಾ ಇದೆ. ಆದ್ರೆ ಈ ಸಮಸ್ಯೆಯಿಂದ ಮಾತ್ರ ಕಲ್ಯಾಣ ಕರ್ನಾಟಕದ ಕೆಲವು ಜಿಲ್ಲೆಗಳು ಇನ್ನೂ ಕೂಡ ಮುಕ್ತಿ ಹೊಂದಿಲ್ಲ. ಹಾಗಾದ್ರೆ ಅದೇನ್ ಸಮಸ್ಯೆ ಅಂತೀರಾ? ಈ ಸ್ಟೋರಿ ನೋಡಿ. ಕಲ್ಯಾಣ ಕರ್ನಾಟಕ ಹಿಂದುಳಿದಿದೆ, ಹೀಗಾಗಿ ನಾವು ವಿಶೇಷ ಮೀಸಲಾತಿ ಕೊಟ್ಟು ಮುಂದೆ ತರ್ತಾ ಇದ್ದೇವೆ ಅಂತ ರಾಜಕೀಯ ನಾಯಕರು ಬೊಬ್ಬೆ ಹೊಡಿತಿದ್ದಾರೆ. ಆದರೆ ಕೇವಲ ಮೀಸಲಾತಿ ಕೊಟ್ಟರೆ ಸಾಲದು, ನಮಗೆ ಸೌಲಭ್ಯ ಕೊಡಿ ಅಂತಿದ್ದಾರೆ ಅಲ್ಲಿನ ವಿದ್ಯಾರ್ಥಿಗಳು. ನಿನ್ನೆ ರಾಜ್ಯದಲ್ಲೇ ಕೆಸೆಟ್ ಪರೀಕ್ಷೆ ನಡೆಯಿತು. ದುರಂತ ಅಂದ್ರೆ ರಾಯಚೂರು, ಕೊಪ್ಪಳ, ಯಾದಗಿರಿ ಜಿಲ್ಲೆಗಳಲ್ಲಿ ಪರೀಕ್ಷಾ ಕೇಂದ್ರಗಳೇ ಇರಲಿಲ್ಲ. ಇದರರ್ಥ ಪರೀಕ್ಷಾ ಕೇಂದ್ರಗಳನ್ನೇ ಆ ಜಿಲ್ಲೆಗಳಲ್ಲೇ ತೆರೆದಿಲ್ಲ. ಹೀಗಾಗಿ 3 ಜಿಲ್ಲೆಗಳ ವಿದ್ಯಾರ್ಥಿಗಳು ಬಳ್ಳಾರಿ ಹಾಗೂ ಕಲಬುರಗಿ ಜಿಲ್ಲೆಗಳ ಪರೀಕ್ಷಾ ಕೇಂದ್ರಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿಗೆ ಹೋಗಿ ಪರೀಕ್ಷೆ ಬರೆಯಬೇಕಾಯಿತು. ನಿನ್ನೆ ಬಳ್ಳಾರಿ ಪರೀಕ್ಷಾ ಕೇಂದ್ರಕ್ಕೆ 300ಕ್ಕೂ ಹೆಚ್ಚು ಹೊರ ಜಿಲ್ಲೆಯ ವಿದ್ಯಾರ್ಥಿಗಳು ಬಂದು ಪರೀಕ್ಷೆ ಬರೆದಿದ್ದಾರೆ. ಕೆಲವರು ಪರೀಕ್ಷಾ ಕೇಂದ್ರ ದೂರವಾದ ಕಾರಣ ಪರೀಕ್ಷೆ ಆರಂಭವಾಗಿ ಅರ್ಧ ಗಂಟೆ 1 ಗಂಟೆ ನಂತರ ತಲುಪಿದ್ದಾರೆ. ಸುಮಾರು ಈ ಕೆಸೆಟ್ ಆಗಿರ್ಬೋದು, ನೆಟ್ ಆಗಿರ್ಬೋದು, ಯಾವುದೇ ನೆಟ್ ಆಗಿದ್ರೆ ಬಳ್ಳಾರಿ ಅಥವಾ ಕೊಪ್ಪಳ ಯಾವುದು ಎಕ್ಸಾಮ್ ಸೆಂಟರ್ ಕೊಡಲ್ಲ. ಸೊ ನಮ್ಮ ಅಪ್ರಾಕ್ಸಿಮೇಟ್ ಅಂದರೆ ಸುಮಾರು 150 ಅಥವಾ 2 ತಾಸು ಹೊರಗಡೆ. ಸೊ ಅಪ್ರಾಕ್ಸಿಮೇಟ್ ಬೆಳಗ್ಗೆ ಬರಬೇಕಾಗುತ್ತೆ. ನಾವು ಬೆಳಗ್ಗೆ 5 ಗಂಟೆ ವೇಕಪ್ ಆಗಿ ಇಲ್ಲಿಗೆ ಬರಬೇಕಾದ್ರೆ ಟ್ರಾವೆಲ್ ಮಾಡ್ತಾ ತುಂಬ ಕಷ್ಟ ಆಗುತ್ತೆ ನಮಗೆ. ಸೊ ನಮ್ಮ ಹತ್ತಿರ ಇರೋ ಜಿಲ್ಲೆ ಯಾವುದು ಅಂತ ರಾಯಚೂರು ಆಗಿರ್ಬೋದು. ಮಸ್ಕಿಯಿಂದ ಒಂದು 50 ಕಿಲೋಮೀಟರ್ಸ್ ಇದೆ, ಅಥವಾ ಸಿನ್ನೂರಿಂದ 50 ಕಿಲೋಮೀಟರ್ ದೊಡ್ಡ ಜಿಲ್ಲಾ ಕೇಂದ್ರಗಳಲ್ಲಿ ಕೊಟ್ಟರೆ ನಮ್ಗೆ ಅನುಕೂಲ ಆಗುತ್ತೆ. ಸುಮಾರು ಜನ ಬಂದಿದ್ದು, ನಾನು 120-150 ಜನ ಹುಡುಗರು ಬಂದಿದ್ರು, ಕ್ರಿಷರ್ ಬುಡ್ಸ್ಕೊಂಡು ಬಂದಿದ್ದು ನಾವು. ಅದು ಎಕ್ಸ್ಪೆಂಡಿಚರ್ ಜಾಸ್ತಿ ಆಗುತ್ತೆ. ನಮ್ಮ ಜಿಲ್ಲೆಯಲ್ಲಿ ಕೊಟ್ಟರೆ ಸ್ವಲ್ಪ ಅನುಕೂಲ ಆಗುತ್ತೆ ನಮಗೆ. ಯಾದಗಿರಿ, ರಾಯಚೂರು, ಕೊಪ್ಪಳದಿಂದ 100ರಿಂದ 200 ಕಿಲೋಮೀಟರ್ ಪ್ರಯಾಣ ಮಾಡಿಕೊಂಡು ಬಂದು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ. ರಸ್ತೆ ಮಾರ್ಗ ಸರಿ ಇಲ್ಲದ ಕಾರಣ ಕೆಲವರು ನಿಗದಿತ ಸಮಯಕ್ಕೆ ಪರೀಕ್ಷಾ ಕೇಂದ್ರಕ್ಕೆ ತಲುಪಲು ಆಗಲಿಲ್ಲ. ಇನ್ನು ಕೆಲವರು ಪರೀಕ್ಷೆಗೆ ಅರ್ಜಿ ಸಲ್ಲಿಸಿದ್ರು ಕೂಡ ದೂರವಾದ ಕಾರಣ ಗೈರಾಗಿದ್ದಾರೆ. ಸರ್ಕಾರ ಚಿತ್ರ ವಿಚಿತ್ರ ಯೋಜನೆ ಕೊಡುವ ಬದಲು ನಮಗೆ ಪರೀಕ್ಷಾ ಕೇಂದ್ರವನ್ನ ಕೊಡಲಿ, ಬೇರೆ ಬೇರೆ ಪರೀಕ್ಷೆಗಳನ್ನ ಜಿಲ್ಲಾ ಕೇಂದ್ರಗಳಲ್ಲೇ ನಡೆಸ್ತಾರೆ. ಆದ್ರೆ ಕೆಸೆಟ್ ಹಾಗೂ ನೆಟ್ ಪರೀಕ್ಷೆಗೆ ಯಾಕೆ ಈ ತಾರತಮ್ಯ ಅಂತ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದ್ದಾರೆ.
ನಮ್ದೊಂದು ಹಳ್ಳಿ ಈಗ ಲಿಂಗಸೂರು, ನಮ್ಮ ತಾಲೂಕು ಲಿಂಗಸೂರಿಂದ 30 ಕಿಲೋಮೀಟರ್ ನಮ್ದೊಂದು ಹಳ್ಳಿ. ನಮ್ಮ ಹಳ್ಳಿಯಿಂದ ಲಿಂಗಸೂರಿಗೆ ಬಂದು ಲಿಂಗಸೂರಿಂದ ಬಳ್ಳಾರಿಗೆ ಬರೋಕೆ ನಮ್ಗೆ ತುಂಬಾ ಕಷ್ಟ ಆಗ್ತೈತೆ. ಈಗ ತಾಲೂಕು ಕೇಂದ್ರಗಳಿಗೆ ಹತ್ರ ಇದ್ದಂಥ ಗ್ರಾಮಗಳೇನು ಮಾಡ್ತಾವ, ಬೇಗ ಬಂದ್ಬಿಡ್ತಾವ. ನಾವೀಗ ನಮ್ಮ ಹಳ್ಳಿಯಿಂದ ನಮ್ಮ ತಾಲೂಕು ಕೇಂದ್ರಕ್ಕೆ ಬಂದು ತಾಲೂಕಿನಿಂದ ಈ ಕಡೆ ಬರ್ಬೇಕಾಗ್ತೈತೆ, ತುಂಬಾ ಕಷ್ಟ ಆಗ್ತೈತೆ. ಅದಕ್ಕಾಗಿ ನಮ್ಗೇನ್ ಮಾಡ್ರಿ, ನಮ್ಮ ಜಿಲ್ಲೆಗಳಲ್ಲಿ ನಮ್ಮ ಪರೀಕ್ಷಾ ಕೇಂದ್ರಗಳನ್ನ ಕೊಡ್ರಿ. ಒಟ್ಟಾರೆ ಕೆಸೆಟ್ ಹಾಗೂ ನೆಟ್ ಪರೀಕ್ಷಾ ಕೇಂದ್ರಗಳಿಲ್ಲದೆ ಯಾದಗಿರಿ, ಕೊಪ್ಪಳ, ರಾಯಚೂರು ಜಿಲ್ಲೆಗಳಲ್ಲಿ ಅನೇಕ ವಿದ್ಯಾರ್ಥಿಗಳು ಪರೀಕ್ಷೆಗೆ ಅರ್ಜಿಯನ್ನು ಹಾಕ್ತಿಲ್ಲ. ಇನ್ಮುಂದಾದರೂ ಸರ್ಕಾರ ಈ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿ ಬಗೆಹರಿಸಬೇಕು. ವಿದ್ಯಾಭ್ಯಾಸ ಹಾಗೂ ಉದ್ಯೋಗದಲ್ಲಿ ಉತ್ತೇಜನ ನೀಡಲಾಗ್ತಾ ಇದೆ. ಆದ್ರೆ ಈ ಸಮಸ್ಯೆಯಿಂದ ಮಾತ್ರ ಕಲ್ಯಾಣ ಕರ್ನಾಟಕದ ಕೆಲವು ಜಿಲ್ಲೆಗಳು ಇನ್ನೂ ಕೂಡ ಮುಕ್ತಿ ಹೊಂದಿಲ್ಲ. ಹಾಗಾದ್ರೆ ಅದೇನ್ ಸಮಸ್ಯೆ ಅಂತೀರಾ? ಈ ಸ್ಟೋರಿ ನೋಡಿ. ಕಲ್ಯಾಣ ಕರ್ನಾಟಕ ಹಿಂದುಳಿದಿದೆ, ಹೀಗಾಗಿ ನಾವು ವಿಶೇಷ ಮೀಸಲಾತಿ ಕೊಟ್ಟು ಮುಂದೆ ತರ್ತಾ ಇದ್ದೇವೆ ಅಂತ ರಾಜಕೀಯ ನಾಯಕರು ಬೊಬ್ಬೆ ಹೊಡಿತಿದ್ದಾರೆ. ಆದರೆ ಕೇವಲ ಮೀಸಲಾತಿ ಕೊಟ್ಟರೆ ಸಾಲದು, ನಮಗೆ ಸೌಲಭ್ಯ ಕೊಡಿ ಅಂತಿದ್ದಾರೆ ಅಲ್ಲಿನ ವಿದ್ಯಾರ್ಥಿಗಳು. ನಿನ್ನೆ ರಾಜ್ಯದಲ್ಲಿ ಕೆಸೆಟ್ ಪರೀಕ್ಷೆ ನಡೆಯಿತು. ದುರಂತ ಅಂದ್ರೆ ರಾಯಚೂರು, ಕೊಪ್ಪಳ, ಯಾದಗಿರಿ ಜಿಲ್ಲೆಗಳಲ್ಲಿ ಪರೀಕ್ಷಾ ಕೇಂದ್ರಗಳೇ ಇರಲಿಲ್ಲ. ಇದರರ್ಥ ಪರೀಕ್ಷಾ ಕೇಂದ್ರಗಳನ್ನೇ ಆ ಜಿಲ್ಲೆಗಳಲ್ಲೇ ತೆರೆದಿಲ್ಲ. ಹೀಗಾಗಿ 3 ಜಿಲ್ಲೆಗಳ ವಿದ್ಯಾರ್ಥಿಗಳು ಬಳ್ಳಾರಿ ಹಾಗೂ ಕಲಬುರಗಿ ಜಿಲ್ಲೆಗಳ ಪರೀಕ್ಷಾ ಕೇಂದ್ರಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿಗೆ ಹೋಗಿ ಪರೀಕ್ಷೆ ಬರೆಯಬೇಕಾಯಿತು. ನಿನ್ನೆ ಬಳ್ಳಾರಿ ಪರೀಕ್ಷಾ ಕೇಂದ್ರಕ್ಕೆ 300ಕ್ಕೂ ಹೆಚ್ಚು ಹೊರ ಜಿಲ್ಲೆಯ ವಿದ್ಯಾರ್ಥಿಗಳು ಬಂದು ಪರೀಕ್ಷೆ ಬರೆದಿದ್ದಾರೆ. ಕೆಲವರು ಪರೀಕ್ಷಾ ಕೇಂದ್ರ ದೂರವಾದ ಕಾರಣ ಪರೀಕ್ಷೆ ಆರಂಭವಾಗಿ ಅರ್ಧ ಗಂಟೆ 1 ಗಂಟೆ ನಂತರ ತಲುಪಿದ್ದಾರೆ. ಸುಮಾರು ಈ ಕೆಸೆಟ್ ಆಗಿರ್ಬೋದು, ನೆಟ್ ಆಗಿರ್ಬೋದು, ಯಾವುದೇ ನೆಟ್ ಆಗಿದ್ರೆ ಬಳ್ಳಾರಿ ಅಥವಾ ಕೊಪ್ಪಳ ಯಾವುದು ಎಕ್ಸಾಮ್ ಸೆಂಟರ್ ಕೊಡಲ್ಲ. ಸೊ ನಮ್ಮ ಅಪ್ರಾಕ್ಸಿಮೇಟ್ ಅಂದರೆ ಸುಮಾರು 150 ಅಥವಾ 2 ತಾಸು ಹೊರಗಡೆ. ಸೊ ಅಪ್ರಾಕ್ಸಿಮೇಟ್ ಬೆಳಗ್ಗೆ ಬರಬೇಕಾಗುತ್ತೆ. ನಾವು ಬೆಳಗ್ಗೆ 5 ಗಂಟೆ ವೇಕಪ್ ಆಗಿ ಇಲ್ಲಿಗೆ ಬರಬೇಕಾದ್ರೆ ಟ್ರಾವೆಲ್ ಮಾಡ್ತಾ ತುಂಬ ಕಷ್ಟ ಆಗುತ್ತೆ ನಮಗೆ. ಸೊ ನಮ್ಮ ಹತ್ತಿರ ಇರೋ ಜಿಲ್ಲೆ ಯಾವುದು ಅಂತ ರಾಯಚೂರು ಆಗಿರ್ಬೋದು. ಮಸ್ಕಿಯಿಂದ ಒಂದು 50 ಕಿಲೋಮೀಟರ್ಸ್ ಇದೆ, ಅಥವಾ ಸಿನ್ನೂರಿಂದ 50 ಕಿಲೋಮೀಟರ್ ದೊಡ್ಡ ಜಿಲ್ಲಾ ಕೇಂದ್ರಗಳಲ್ಲಿ ಕೊಟ್ಟರೆ ನಮ್ಗೆ ಅನುಕೂಲ ಆಗುತ್ತೆ. ಸುಮಾರು ಜನ ಬಂದಿದ್ದು, ನಾನು 120-150 ಜನ ಹುಡುಗರು ಬಂದಿದ್ರು, ಕ್ರಿಷರ್ ಬುಡ್ಸನ್ ಬಂದಿದ್ದು. ನಾವು ಅದು ಎಕ್ಸ್ಪೆಂಡಿಚರ್ ಜಾಸ್ತಿ ಆಗುತ್ತೆ. ನಮ್ಮ ಜಿಲ್ಲೆಯಲ್ಲಿ ಕೊಟ್ಟರೆ ಸ್ವಲ್ಪ ಅನುಕೂಲ ಆಗುತ್ತೆ ನಮಗೆ. ಯಾದಗಿರಿ, ರಾಯಚೂರು, ಕೊಪ್ಪಳದಿಂದ 100ರಿಂದ 200 ಕಿಲೋಮೀಟರ್ ಪ್ರಯಾಣ ಮಾಡಿಕೊಂಡು ಬಂದು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ. ರಸ್ತೆ ಮಾರ್ಗ ಸರಿ ಇಲ್ಲದ ಕಾರಣ ಕೆಲವರು ನಿಗದಿತ ಸಮಯಕ್ಕೆ ಪರೀಕ್ಷಾ ಕೇಂದ್ರಕ್ಕೆ ತಲುಪಲು ಆಗಲಿಲ್ಲ. ಇನ್ನು ಕೆಲವರು ಪರೀಕ್ಷೆಗೆ ಅರ್ಜಿ ಸಲ್ಲಿಸಿದ್ರು ಕೂಡ ದೂರವಾದ ಕಾರಣ ಗೈರಾಗಿದ್ದಾರೆ. ಸರ್ಕಾರ ಚಿತ್ರ ವಿಚಿತ್ರ ಯೋಜನೆ ಕೊಡುವ ಬದಲು ನಮಗೆ ಪರೀಕ್ಷಾ ಕೇಂದ್ರವನ್ನ ಕೊಡಲಿ, ಬೇರೆ ಬೇರೆ ಪರೀಕ್ಷೆಗಳನ್ನ ಜಿಲ್ಲಾ ಕೇಂದ್ರಗಳಲ್ಲೇ ನಡೆಸ್ತಾರೆ. ಆದ್ರೆ ಕೆಸೆಟ್ ಹಾಗೂ ನೆಟ್ ಪರೀಕ್ಷೆಗೆ ಯಾಕೆ ಈ ತಾರತಮ್ಯ ಅಂತ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದ್ದಾರೆ. ನಮ್ದೊಂದು ಹಳ್ಳಿ ಈಗ ಲಿಂಗಸೂರು, ನಮ್ಮ ತಾಲೂಕು ಲಿಂಗಸೂರಿಂದ 30 ಕಿಲೋಮೀಟರ್ ನಮ್ದೊಂದು ಹಳ್ಳಿ. ನಮ್ಮ ಹಳ್ಳಿಯಿಂದ ಲಿಂಗಸೂರಿಗೆ ಬಂದು ಲಿಂಗಸೂರಿಂದ ಬಳ್ಳಾರಿಗೆ ಬರೋಕೆ ನಮ್ಗೆ ತುಂಬಾ ಕಷ್ಟ ಆಗ್ತೈತೆ. ಈಗ ತಾಲೂಕು ಕೇಂದ್ರಗಳಿಗೆ ಹತ್ರ ಇದ್ದಂಥ ಗ್ರಾಮಗಳೇನು ಮಾಡ್ತಾವ, ಬೇಗ ಬಂದ್ಬಿಡ್ತಾವ. ನಾವೀಗ ನಮ್ಮ ಹಳ್ಳಿಯಿಂದ ನಮ್ಮ ತಾಲೂಕು ಕೇಂದ್ರಕ್ಕೆ ಬಂದು ತಾಲೂಕಿನಿಂದ ಈ ಕಡೆ ಬರ್ಬೇಕಾಗ್ತೈತೆ, ತುಂಬಾ ಕಷ್ಟ ಆಗ್ತೈತೆ. ಅದಕ್ಕಾಗಿ ನಮ್ಗೇನ್ ಮಾಡ್ರಿ, ನಮ್ಮ ಜಿಲ್ಲೆಗಳಲ್ಲಿ ನಮ್ಮ ಪರೀಕ್ಷಾ ಕೇಂದ್ರಗಳನ್ನ ಕೊಡ್ರಿ. ಒಟ್ಟಾರೆ ಕೆಸೆಟ್ ಹಾಗೂ ನೆಟ್ ಪರೀಕ್ಷಾ ಕೇಂದ್ರಗಳಿಲ್ಲದೆ ಯಾದಗಿರಿ, ಕೊಪ್ಪಳ, ರಾಯಚೂರು ಜಿಲ್ಲೆಗಳಲ್ಲಿ ಅನೇಕ ವಿದ್ಯಾರ್ಥಿಗಳು ಪರೀಕ್ಷೆಗೆ ಅರ್ಜಿಯನ್ನು ಹಾಕ್ತಿಲ್ಲ. ಇನ್ಮುಂದಾದರೂ ಸರ್ಕಾರ ಈ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿ ಬಗೆಹರಿಸಬೇಕು.